ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ನಾವು ವಾಮನ ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದೀವಿ. ಸೊ ಇವತ್ತು ಮೊನ್ನೆ ತಾನೇ GT ಮನೆಗೆ ಬಾಸ್ ಬಂದಿದ್ರು. ಸೊ ಅದು ಮೊನ್ನೆ ಪ್ರಸನ್ನ ಟಾಕೀಸಲ್ಲಿ ಟ್ರೈಲರ್ ಲಾಂಚ್ ಆಯಿತು, ಅದಕ್ಕೆ ಬಾಸು ಸಪೋರ್ಟ್ ಮಾಡಿದ್ರು. ಬಟ್ ಒಂದು ಮಾತು ಹೇಳ್ತೀನಿ, ಯಾರೋ ತುಳಿಬೇಕು ಅನ್ನೋದು ಎಲ್ಲರಿಗೂ ಒಂದು ಮಾತು. ಓಕೆನಾ, ನೀವು ಎಷ್ಟೇ ತುಳಿಬೇಕು ಕರಗಿಸ್ಬೇಕು ಅಂತ ಘಟನ ಇದು ಮಾಡೋದು ಆನೆ ಯಾವತ್ತು ಆನೆ. ದಯವಿಟ್ಟು ಹೇಳ್ತೀನಿ, ಕೆಲವೊಂದು ಮೀಡಿಯಾಗಳಿಗೆ ಎಲ್ಲ ಮೀಡಿಯಾಗಳಿಗೆ ಕೆಲವೊಂದು ಮಾಧ್ಯಮಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ಬಾಸ್ ಬಗ್ಗೆ ಕೆಟ್ಟದಂತ ಹಾಕ್ಬೇಡಿ. ನೀವು ಎಷ್ಟೇ ಕೆಟ್ಟದಾಗ ಹಾಕ್ತಿರ್ತೀರೋ ಡೆವಿಲ್ ಬಂದಾಗ ಮೈಕ್ ಹಿಡಿಲೇಬೇಕು. ಆ ಸಂದರ್ಭ ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಇವತ್ತೇನಿದೆ ವಾಮನ ಚೆನ್ನಾಗಿದೆ, ತುಂಬ ತುಂಬ ಸಾಂಗ್ ಅಂತೂ ರಗಡಾಗಿದೆ. ನಮ್ಮ ಪೆಟ್ರೋಲ್ ಪ್ರಸನ್ನ ಅಣ್ಣನೂ ಕೂಡ ಅಣ್ಣ ಅಲ್ಲ, ಅದು ಅಣ್ಣಗಿಂತ ಹೆಚ್ಚಾಗಿದೆ ಹೇಳ್ಬೇಕಂದ್ರೆ. ಇನ್ನೊಂದೇನಂತಂದರೆ ವಾಮನ ಅಂದಾಗಲೇ ನಮಗೆ ಗೊತ್ತಾಯ್ತು ಇದರಲ್ಲಿ ಏನೋ ಟ್ವಿಸ್ಟ್ ಇದೆ ಅಂತ. ಆ ಸಾಂಗು ಕೂಡ ಪ್ರತಿಯೊಂದು ಫೈಟ್ ಏನಿದೆ ತುಂಬ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ಪ್ರಸನ್ನ ಈಗ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಂದ ಎಲ್ಲರ ಸಿನಿಮಾ ನೋಡಿ ಅರಸಿ ಡಿ ಬಾಸು ಈ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾ 100 ಡೇಸ್ ಓಡಿಸಲೇಬೇಕು. ತಾಕತ್ತೀರಿ ಅವನ ಬಂದು ತಡೀರಿ, ಇಲ್ಲ ಈಗ ಮುಂಚೆ ಸಿನಿಮಾ ಬಂದು ನೋಡಿ. ಓಕೆನಾ, ಯಾಕೆ ಅಂತಂದರೆ ಕೆಲವರು ವಾಮನ ಸಿನಿಮಾನ ಬೀಳಿಸ್ಬೇಕು ಅಂತ ಕಾಯ್ತಾರೆ. ಅವ್ರು ಹೇಳೋದಿಷ್ಟೇ, ಡಿ ಬಾಸ್ನಲ್ಲ ವಾಮನ ಸಿನಿಮಾ ನಮ್ಮ ಧನ್ವೀರಣ್ಣನ ತಡೀರಿ, ಮುಟ್ಟ್ರಿ, ಆಮೇಲೆ ಗಜನ ಮುಟ್ಟುವಂತೆ. ಗಜ ಮತ್ತು ಆರ್ಭಟ ಆನೆನ ಮುಟ್ಟಕ್ಕೆ ಹೋದರೆ ಅಭಿಮಾನಿಗಳು ತುಳಿದು ಸಾಕ್ತಾರೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಡಿ ಬಾಸ್. ಚಾಮುಂಡೇಶ್ವರಿ ಒಳ್ಳೇದು ಮಾಡಿ.